ಲಕ್ಕುಂಡಿಯಲ್ಲಿ ಚಿನ್ನ ಮತ್ತು ರತ್ನ ವೈಡೂರಿ ಇವೆಲ್ಲ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಎರಡನೇ ದಿನದ ಉತ್ಖನನ ಕಾರ್ಯ ಶುರುವಾಗಿದೆ. ಗಮನಿಸ್ತಾ ಹೋಗೋಣ. ಮೊನ್ನೆ ಒಬ್ಬರ ಮನೆಯ ಸಂದರ್ಭದಲ್ಲಿ ಆ ಭಾಗದಲ್ಲಿ ಒಂದಿಷ್ಟು ಚಿನ್ನ ಇವೆಲ್ಲವೂ ಕೂಡ ಸಿಕ್ಕಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆ ಸಂಬಂಧಪಟ್ಟ ಇಲಾಖೆಗಳಿಂದೆಲ್ಲವೂ ಕೂಡ ಉತ್ಖನನ ಕಾರ್ಯ ಆಗ್ತಾ ಇದೆ. ಕೋಟೆ ವೀರಭದ್ರೇಶ್ವರ ದೇಗುಲದ ಬಳಿ ಉತ್ಖನನ 10 ಮೀಟರ್ ಅಗಲ 10 ಮೀಟರ್ ಉದ್ದ ಉತ್ಖನನ ಆಗುತ್ತೆ. ನಿನ್ನೆ 1 ಅಡಿ ಆಳ ಆಗಿದಂತಹ ಅಂತ್ಯ ಆಗಿತ್ತು ಉತ್ಖನನ ಕಾರ್ಯ. 20 ಮಂದಿ ಕಾರ್ಮಿಕರಿಂದ ಉತ್ಖನನ ಕಾರ್ಯ ನಡೆದಿತ್ತು ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ಬೇರೆ ಬೇರೆ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಏನು ಈ ಉತ್ಖನನ ಕಾರ್ಯವನ್ನು ಮಾಡಿರೋದು, ಅಲ್ಲಿ ಬೇರೆ ಬೇರೆ ರಾಜಮನೆತನಗಳು ಆ ಭಾಗವನ್ನು ಆಳಿದ್ರು. ಸುಮಾರಷ್ಟು ದೇವಾಲಯಗಳಿತ್ತು. ಅಲ್ಲಿ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ 100 ಬಾವಿಗಳನ್ನು ತೋಡಿಸುವಂಥ ಕೆಲಸ ಇದೆಲ್ಲವೂ ಕೂಡ ಆಗ್ತಾ ಇದೆ. ಅದರ ಜೊತೆಗೆ ಈಗ ಈ ಒಂದು ಐತಿಹಾಸಿಕ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಉತ್ಖನನ ಕಾರ್ಯ ನಡೀತಾ ಇರೋದು. ಅಲ್ಲಿ ನಿಧಿ ರಹಸ್ಯವನ್ನು ಶೋಧಿಸುವುದಕ್ಕೆ ಈಗ ಮುಂದಾಗಿರೋದು. ಇವತ್ತು ಎರಡನೇ ದಿನದ ಉತ್ಖನನ ಕಾರ್ಯ ಸಂಬಂಧಿಸಿದ ಹಾಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ. ಲಕ್ಕುಂಡಿಯ ಉತ್ಖನನ ಸ್ಥಳ ನಿರ್ಬಂಧಿತ ಪ್ರದೇಶ ಅನ್ನೋದಾಗಿ ಈಗ ಘೋಷಣೆಯನ್ನು ಮಾಡಲಾಗಿದೆ. ನಿರ್ಬಂಧಿತ ಪ್ರದೇಶ ಅಂತ ಈಗ ಗದಗದ ಜಿಲ್ಲಾಧಿಕಾರಿಗಳು ಘೋಷಿಸಿದ್ದಾರೆ. ಸಾರ್ವಜನಿಕರ ಪ್ರವೇಶ, ಫೋಟೋ ವಿಡಿಯೋವನ್ನು ನಿಷೇಧಿಸಿದ್ದಾರೆ. ಗಮನಿಸಬೇಕು, ಮುಖ್ಯವಾಗಿ ಅದೊಂದು ರಹಸ್ಯವಾದಂತಹ ಒಂದು ಶೋಧ ಕಾರ್ಯ ಆಗಿರುತ್ತೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಅಲ್ಲಿ ಆ ಭಾಗಕ್ಕೆ ಈಗ ನಿಷೇಧವನ್ನು ಹೇರಿರುವುದು. ಪುರಾತತ್ವ ಇಲಾಖೆ, ಪುರಾತನ ಸಂಗ್ರಹಾಲಯ, ಪರಂಪರೆ ಇಲಾಖೆ ಪತ್ರ ಹಿನ್ನೆಲೆಯಲ್ಲಿ ಉತ್ಖನನ ಪ್ರದೇಶವನ್ನು ಸೂಕ್ಷ್ಮವಾಗಿರೋದರಿಂದ ನಿರ್ಬಂಧವನ್ನು ವಿಧಿಸಲಾಗಿದೆ. ಜಿಲ್ಲಾಡಳಿತದಿಂದ ಆ ರೀತಿಯ ಒಂದು ಆದೇಶವನ್ನು ಕೊಟ್ಟಿರುವುದನ್ನು ನಾವು ಗಮನಿಸ್ತಾ ಇದ್ದೀವಿ. ಜಿಲ್ಲಾಡಳಿತದ ಆದೇಶದ ಪ್ರತಿಯನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇವತ್ತು ಎರಡನೇ ದಿನದ ಉತ್ಖನನ ಕಾರ್ಯ ಆಗಿರೋದು. ಸೊ ಹಾಗಾಗಿ ಅಲ್ಲಿ ಒಂದು ನಿರ್ಬಂಧ ಹೇರಿದ್ದಾರೆ. ಪುರಾತತ್ವ ಇಲಾಖೆಯ ಅಡಿಯಲ್ಲಿ ಮತ್ತು ಲಕ್ಕುಂಡಿ ಗ್ರಾಮ ಅಭಿವೃದ್ಧಿ ಪ್ರಾಧಿಕಾರ ಸಮಥಿಂಗ್ ಏನೋ ಬರುತ್ತೆ, ಆ ಪ್ರಾಧಿಕಾರದ ಅಂಡರಲ್ಲಿ ಈ ಒಂದು ಉತ್ಖನನ ಕಾರ್ಯ ನಡೀತಾ ಇರೋದನ್ನು ಗಮನಿಸ್ತಾ ಇದ್ದೀವಿ ನಾವು.